ವೇದಿಕೆ ಮೇಲೆ ಹಾಸೀನರಾಗಿರ್ತಕ್ಕಂತಹ ನಮ್ಮ ಸಂಸ್ಥೆಯ ನಿರ್ದೇಶಕರೇ ಹಾಗೂ ಇತರೆ ಎಲ್ಲ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿ ವರ್ಗದವರೇ ಹಾಗೂ ಈ ಸಾಲಿನಲ್ಲಿ ಕಲಿತಿರ್ತಕ್ಕಂಥ ಎಲ್ಲ ಶಿಬಿರಾರ್ಥಿಗಳಿಗೆ ಶುಭ ಸಂಜೆ, ಶುಭ ನಮಸ್ಕಾರಗಳು. ಇವತ್ತಿನ ದಿನ ನಾವು ನಮ್ಮ ಒಂದು ಸಂಸ್ಥೆಯಲ್ಲಿ ಆಪರೇಷನ್ ಸಿಂಧೂರ ಇದರ ವಿಜಯೋತ್ಸವ ದಿನಾಚರಣೆಯನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಇಡೀ ವಿಶ್ವದಲ್ಲಿ ಟಾಪ್ 4 ಇಂಡಿಯನ್ ಆರ್ಮಿ, ಇಂಡಿಯನ್ ನೇವಿ, ಇಂಡಿಯನ್ ಏರ್ಫೋರ್ಸ್ 3 ಮಿಲಿಟರಿ ಫೋರ್ಸ್ಗಳನ್ನು ಹೊಂದಿರತಕ್ಕಂಥ ಬಲಶಾಲಿ ರಾಷ್ಟ್ರಗಳಲ್ಲಿ ಭಾರತ 4ನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಸೊ ಈ ಒಂದು ವಿಜಯೋತ್ಸವದ ಆಚರಣೆಗೆ ಕಾರಣರಾಗಿರ್ತಕ್ಕಂಥ ಪ್ರತಿಯೊಬ್ಬ ಯೋಧರಿಗೆ ನಮನಗಳನ್ನು ತಿಳಿಸುತ್ತಾ, ಸೊ ಎಲ್ಲರೂ ಒಮ್ಮೆ ಜೋರಾಗಿ ಚಪ್ಪಾಳೆಗಳ ಮೂಲಕ ಅವರಿಗೆ ಗಡಿಯಲ್ಲಿ ಹೋಗಿ ಯುದ್ಧ ಮಾಡ್ಬೇಕಂದ್ರೆ ಅಷ್ಟು ಸುಮ್ಮನೆ ಅಲ್ಲ. ಸೊ ಮಂಗಳವಾರದ ದಿನ ಚಲುವಾಗಿರ್ತಕ್ಕಂಥ ಆಪರೇಷನ್ ಸಿಂಧೂರ, ಈ ಒಂದು ಆಪರೇಷನ್ ಸಕ್ಸಸ್ ಆಗ್ಲಿಕ್ಕೆ ಕಾರಣರಾಗಿರ್ತಕ್ಕಂಥ 2 ಮುಖ್ಯ ಮಹಿಳಾ ಮಣಿಗಳು ಸೋಫಿಯಾ ಖುರೇಶಿ, ನಮ್ಮ ಕರ್ನಾಟಕದ ಹೆಮ್ಮೆಯ ಸೊಸೆ, ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಕೊಣ್ಣೂರು ಗ್ರಾಮದ ಸೊಸೆ ಅವರು. ಸೋಫಿಯಾ ಖುರೇಶಿ ಅವರು ಕರ್ನಲ್ ಆಗಿದ್ರು. ವಿಂಗ್ ಕಮಾಂಡರ್ ವೋಮಿಕಾ ಸಿಂಗ್. ಈ 2 ಮಹಿಳಾ ಮಣಿಗಳಿಗೂ ಕೂಡ ಜೋರಾದ ಚಪ್ಪಾಳೆಗಳು ಸಲ್ಲಿಸಲೇಬೇಕು. ಸಿಂಧೂರವನ್ನು ಅಳಿಸಿರ್ತಕ್ಕಂತಹ ಪಾಕಿಸ್ತಾನದ ಶತ್ರುಗಳ ರುಂಡಗಳನ್ನು ಚಂಡಾಡಿರ್ತಕ್ಕಂಥ ಭಾರತೀಯ ವೀರ ಯೋಧರೇ, ಅವ್ರಿಗೆ ಯಾವಾಗ್ಲೂ ದೇವರು ಆಯಸ್ಸು ಕೊಟ್ಟಿರ್ಲಿ. ಅವ್ರು ನಮ್ಗೆ ಅವತ್ತು ಇನ್ಸ್ಪಿರೇಷನ್ ಇರ್ತಕ್ಕಂಥದ್ದು. ಸೊ ಮುಂದೆ ಇಲ್ಲಿ ಭಾವಿ ಯೋಧರ ಆಗೋರಿದ್ದೀರಿ. ನೀವು ಕೂಡ ನಿಮ್ಮ ಒಂದು ತಯಾರಿನ ಇವತ್ತು ಪೆನ್ ಪೇಪರ್ ಹಿಡಿದಿರಂದ್ರೆ ನಾಳೆ ಗಳಿಯೊಳಗೆ ಹೋಗಿ ಗನ್ ಹಿಡಿತೀರಿ. ಆ ಗನ್ ಬರ್ಬೇಕಂದ್ರೆ ಇವತ್ತು ಪೆನ್ ಪೇಪರ್ ಹಿಡಿದು ಚಲೋ ನಂಗೆ ಅಭ್ಯಾಸ ಮಾಡ್ರಿ. ಆಲ್ ದ ವೆರಿ ಬೆಸ್ಟ್ ವಿಶಸ್. ಅದೇ ರೀತಿ ಧನ್ಯವಾದಗಳು. ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ನನ್ನ ನೆಚ್ಚಿನ ವಿದ್ಯಾರ್ಥಿ ಹಾಗೂ ಆರ್ಮಿ ಯೋಧರಾದಂತಹ ಶಿವಸು ಪಾಟೀಲ್ ಅವರು ಈ ಕಾರ್ಯಕ್ರಮ ಕುರಿತು 2 ನಿಮಿಷ ಮಾತಾಡಬೇಕೆಂದು ವಿನಂತಿ. ಈ ಶುಭ ಸಂಜೆಯಲ್ಲಿ ಶಿವರಂಗನು ಮನದಲ್ಲಿ ನೆನೆಸುತ್ತಾ, ನಾನು ಇಲ್ಲಿ ಮೊದಲನೇ ಬ್ಯಾಚ್ ಅಭ್ಯರ್ಥಿ. ಸ್ವಲ್ಪ ಜನಕ್ಕೆ ಗೊತ್ತಿರಬೇಕು, 2003 ಶಿವಬೋಸ್ ಪಾಟೀಲ್ ಅಂತ ಸರ್ನ ಇಲ್ಲಿ 5ನೇತಿಂದ ಹಿಡ್ಕೊಂಡ ಇವ್ರ ತನಕ ಕ್ಲಾಸ್ ಹೋಗ್ತಿದ್ದೆ ನಾನು. ಅವಾಗ ಹಿಡ್ಕೊಂಡ ಇಲ್ಲಿ ಫಸ್ಟ್ ಸ್ಟಾರ್ಟ್ 2003 ಸ್ಟಾರ್ಟ್ ಮಾಡಿರಲ್ಲ, ಫಸ್ಟ್ನೇ ಬ್ಯಾಚ್ ನಾನು ಇಲ್ಲಿ ವಿದ್ಯಾರ್ಥಿ ಆಗಿದ್ನೆ. ಹಂಗಾಗಿ ಯಾರು ಮನ್ಯಾಗ ಎಲ್ಲಾರು ಅಪ್ಪ ಅಮ್ಮ ಕಳ್ಸಿರ್ತಾರಂದ್ರ ಏನೋ ಒಂದು ನನ್ನ ಮಗಳ ಸರಿಯಾಗಿ ಕಲೀಲಿ, ಮುಂದೆ ಬರ್ಲಿ ಅಂತಂದ್ರೆ ಏನೋ ಒಂದು ಅಭಿಮಾನ ಕಳ್ಸಿರ್ತಾರ. ಹಂಗಾಗಿ ಅವ್ರ ಆಸೆ ನಿರಾಶೆ ಮಾಡಕ್ ಹೋಗ್ಬೇಡಿ. ಫಸ್ಟ್ ನಿಮ್ಗೆ ಹೇಳೋದಂದ್ರ ಎಲ್ಲಾರು ಸ್ವಲ್ಪ ಮನ್ಯಾಗ ಎಷ್ಟು ಪರಿಶ್ರಮ ಪಡ್ತಿರ್ತಾರ ಅಪ್ಪ ಅಮ್ಮ, ಅದನ್ನೆಲ್ಲ ನೀವು ಅರ್ಥ ಮಾಡ್ಕೊಂಡ ಇಲ್ಲಿ ಅದಕ್ಕೆ ಕಳ್ಸಾರು ಏನ್ ಮಾಡ್ಬೇಕು. ನೀವೆಲ್ಲಾರು ಛಲ ಕೊಟ್ಟ ಮುಂದ್ ಬಂದ್ ನೀವು ಈಗ ನಾನು 17 ವರ್ಷ ಆರ್ಮಿ ಮುಗಿಸ್ಕೊಂಡು ರಿಟೈರ್ಡ್ ಬಂದೆ, 5 ವರ್ಷ ಆಯ್ತಾ. ಹಂಗ ಎಲ್ಲಾರು ಅಪ್ಪ ಅಮ್ಮ ನನ್ನ ಮಗ ಸರಿಯಾಗಿ ಹೋಗಿ ಆರ್ಮಿ ಮುಗಿಸ್ಕೊಂಡ, ಆರ್ಮಿ ಆಯ್ತು, KPC ಆಯ್ತು, ಎನಿಬಿಡಿ ಯಾವ್ದು ಬೇಕಾದಾಗ್ಲಿ ಮುಗಿಸ್ಕೊಂಡು ಸರಿಯಾಗಿ ಮನಿಗೆ ಬರ್ಲತ್ತ ಎಲ್ಲಾರು ಅಪ್ಪ ಅಮ್ಮನ ಆಸೆ ಇರತ್ತೆ. ಅದನ್ನ ಆಸೆ ನೆರವೇರ್ಸ್ರಿ. ಉಳ್ಕಿದೇನ ಎಲ್ಲಾ ಕಡೆ ನೀವು ಜಾಬ್ ಹೋದಂತ್ರ ಎಂಜಾಯ್ ಮಾಡೋದು ಎಲ್ಲಾ ಕಡೆ ಇರುತ್ತೆ. ಆದ್ರೆ ನೀವು ಎಂಜಾಯ್ ಮಾಡಕಂದ್ರೆ ಎಲ್ಲಾ ಕಡೆ ಹೋಗಕ್ ಹೋಗ್ಬೇಡ್ರಿ. ಮೊದಲು ನೀವು ಜಾಬ್ ಸೇರಿ ಆನಂತರ ಎಂಜಾಯ್ ಸಿಗೈತೆ. ಅದಕ್ಕಾಗಿ ಜಾಬ್ ಸೇರು ಮಟ್ಟ ಒಂದ್ ಸ್ವಲ್ಪ ಯಾವ್ದಾಗ್ಲಿ ಶ್ರದ್ಧೆಯಿಂದ ಮಾಡ್ರಿ. ಈಗ ರನ್ನಿಂಗ್ ಬಿಡ್ತಾರೋ, ಫಿಸಿಕಲ್ ಆಯ್ತು, ಎಕ್ಸಾಮ್ ಆಯ್ತು, ನಿಮಗೆ ಇಲ್ಲಿ ಎಕ್ಸಾಮ್ ಸಂಜೆಗೊಮ್ಮೆ ಕಂಡಕ್ಟ್ ಮಾಡ್ತಾರೋ, ನಿಮ್ ಕ್ಲಾಸ್ ಹೋಗ್ತಾರೋ, ಎಲ್ಲಾದ್ರಾಗ ಸ್ವಲ್ಪ ಇಂಟ್ರೆಸ್ಟ್ ತೋರಿಸ್ರಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್. ಧನ್ಯವಾದಗಳು. ನಮ್ಮ ಸಂಸ್ಥೆಯಲ್ಲಿ SSC-GD ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಗೆ ತರಬೇತಿ ಕೊಡಲಾಗುವುದು. ಪ್ರವೇಶ ಪ್ರಾರಂಭವಾಗಿದೆ. ಆತ್ಮೀಯ ಸ್ಪರ್ಧಾರ್ಥಿಗಳೇ, KPTCL, ಹೆಸ್ಕಾಂ, ಬೆಸ್ಕಾಂ, ಚೆಸ್ಕಾಂ ಮತ್ತು ಮೆಸ್ಕಾಂ ಹುದ್ದೆಗಳಿಗೆ ನಮ್ಮ ಸಂಸ್ಥೆಯಲ್ಲಿ ಪೂರ್ವಭಾವಿಯಾಗಿ ಫಿಸಿಕಲ್ ತರಬೇತಿ ಕೊಡಲಾಗುವುದು. 8 ಮೀಟರ್ ವಿದ್ಯುತ್ ಕಂಬವನ್ನು ಹತ್ತುವುದು, 1 ನಿಮಿಷದಲ್ಲಿ 50 ಸ್ಕಿಪ್ಪಿಂಗ್ ಹೊಡೆಯುವುದು, 12 ಪೌಂಡ್ ಶಾರ್ಟ್ ಪುಟ್ ಅನ್ನು 8 ಮೀಟರ್ ಅಂತರದಲ್ಲಿ ಎಸೆಯುವುದು, 100 ಮೀಟರ್ ರನ್ನಿಂಗ್ 14 ಸೆಕೆಂಡ್ಗಳಲ್ಲಿ ಓಡುವುದು ಮತ್ತು 800 ಮೀಟರ್ ಓಟವನ್ನು 3 ನಿಮಿಷಗಳಲ್ಲಿ ಓಡಿ ಪೂರೈಸಬೇಕು. ಫಿಸಿಕಲ್ನಲ್ಲಿ 5ರಲ್ಲಿ ಕಂಪಲ್ಸರಿಯಾಗಿ 3 ಪಾಸ್ ಮಾಡಲೇಬೇಕು. ಅದರಲ್ಲಿ ವಿದ್ಯುತ್ ಕಂಬವನ್ನು ಹತ್ತುವುದು ಕಡ್ಡಾಯವಿರುತ್ತದೆ. ಇದರಲ್ಲಿ ಇನ್ನೊಂದು ವಿಶೇಷವೆಂದರೆ ಪುರುಷ, ಮಹಿಳೆಯರು ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಹಾಗೂ ಮಂಗಳಮುಖಿ ಎಲ್ಲರಿಗೂ ಕೂಡ ಫಿಸಿಕಲ್ ಸೇಮ್ ಇರುತ್ತದೆ. ಯಾವುದೇ ರೀತಿಯ ಬದಲಾವಣೆ ಇರುವುದಿಲ್ಲ. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು
ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರ್ವಹಿಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಎಸ್ಎಸ್ಸಿ ಜಿಡಿ, ಬಿಎಸ್ಎಫ್, ಸಿಆರ್ಪಿಎಫ್, ಅಸ್ಸಾಂ ರೈಫಲ್ಸ್, ಐಟಿಬಿಪಿ, ಸಿಐಎಸ್ಎಫ್, ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.